ಮಾಡಿದ್ರೆ ಮಾತ್ರ ನಮಗೊಂದು ನೈತಿಕತೆ ಇರುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಮತ್ತು ನಾಡಿನ ಜನತೆಗೆ ಕೆಂಪೇಗೌಡರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಆಂತರಿಕ ಎಲ್ಲ ನೀವು ಊಹಾಪೋಹ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀರಿ. ನಮ್ಮ ಯೋಜನೆಯೇ ನಾವು ಮುಂದಿನ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಸಂಘಟನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಚರ್ಚೆ ನಡೆಸಿದ್ದೀವಿ. ಅದರಲ್ಲಿ ರಾಜಕಾರಣವೂ ಸೇರಿದಂತೆ, ಸಂಘಟನೆಯೂ ಸೇರಿದಂತೆ, ಮುಂದಿನ ಪ್ರವಾಸವೂ ಸೇರಿದಂತೆ ವಿವರವಾಗಿ ಚರ್ಚೆ ನಡೆಸಿದ್ದೇವೆ. ಅದನ್ನು ರಾಜ್ಯಾಧ್ಯಕ್ಷರು ಹೊರಗಡೆ ಬಂದು ನಿಮಗೆ ಬ್ರೀಫ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಏನು ಬ್ರೀಫ್ ಮಾಡಿದ್ದಾರೆ ಅದನ್ನು ನಾನು ಎಂಡಾಸ್ ಮಾಡ್ತಾ ಇದ್ದೀನಿ. ಆ ರಾಜ್ಯಾಧ್ಯಕ್ಷರು ಬ್ರೀಫ್ ಮಾಡಿದ್ದೆ ಅಲ್ಲಿ ಚರ್ಚೆಯಲ್ಲಿ ನಡೆದಿದೆ. ಇಷ್ಟು ದಿನಗಳ ಕಾಲ ಅರವಿಂದ್ ಲಿಂಬಾವಳಿ ದೂರ ಇದ್ರೆ ಇವತ್ತಿನ ಸಭೆಗೆ ಅವರು ಕೂಡ ಬಂದಿದ್ರು. ವಿಶೇಷ ಅಂತ ನೀವು ಮಾಧ್ಯಮದವರು ಇರೋ ಕಾರಣಕ್ಕೆ ಸ್ವಾಭಾವಿಕವಾಗಿ ಎಲ್ಲದರಲ್ಲೂ ಅನುಮಾನ ಹುಡುಕೋದು ನಿಮ್ಮ ಸವಾಲ. ಹಾಗಾಗಿ ನಾನು ನಿಮ್ಮ ಪ್ರಶ್ನೆಗೆ ನಾವು ಉತ್ತರಿಸೋಕೆ ಹೋಗಲ್ಲ. ತುಂಬ ವರ್ಷಗಳ ನಂತರ ಒಂದು ಬಿಜೆಪಿ ನಾಯಕರ ಸಭೆಗೆ ಅಂತ ಅವರು ಬಂದಿದ್ದಾರೆ ಸರ್, ಅದು ವಿಶೇಷತೆ. ಈಗೆಲ್ಲ ಆಗೋದಿಲ್ಲ, ಒಳ್ಳೇದೇ ಆಗುತ್ತೆ. ನಾನು ಯಾವ ಸ್ಥಾನಕ್ಕೂ ಆಕಾಂಕ್ಷಿಯಲ್ಲ. ಪಕ್ಷದ ನಿಷ್ಠಾವಂತ ಕಟ್ಟಾಳು ಕಾರ್ಯಕರ್ತ. ಕಾಂಗ್ರೆಸ್ಸು ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಭ್ರಷ್ಟಾಚಾರದ ಚರಮಸೀಮೆಗೆ ತಂದು ತಲುಪಿದೆ. ಈ ಭ್ರಷ್ಟ ಸರ್ಕಾರ ಬಹುಶಃ ರಾಜ್ಯದ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ. ಇಂಥ ಕೆಟ್ಟ ಸರ್ಕಾರ ನಾವು ನೋಡಿರಲಿಲ್ಲ ಅಂತೇಳಿ ಈ ಕೆಟ್ಟ ಸರ್ಕಾರ ತೊಲಗಬೇಕು ಅಷ್ಟೇ. ಮಾಡಿದ್ರೆ ಮಾತ್ರ ನಮಗೊಂದು ನೈತಿಕತೆ ಇರುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಮತ್ತು ನಾಡಿನ ಜನತೆಗೆ ಕೆಂಪೇಗೌಡರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತೀನಿ. ಆಂತರಿಕ ಎಲ್ಲ ನೀವು ಊಹಾಪೋಹ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀರಿ. ನಮ್ಮ ಯೋಜನೆಯೇ ನಾವು ಮುಂದಿನ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಸಂಘಟನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಚರ್ಚೆ ನಡೆಸಿದ್ದೀವಿ. ಅದರಲ್ಲಿ ರಾಜಕಾರಣವೂ ಸೇರಿದಂತೆ, ಸಂಘಟನೆಯೂ ಸೇರಿದಂತೆ, ಮುಂದಿನ ಪ್ರವಾಸವೂ ಸೇರಿದಂತೆ ವಿವರವಾಗಿ ಚರ್ಚೆ ನಡೆಸಿದ್ದೇವೆ. ಅದನ್ನು ರಾಜ್ಯಾಧ್ಯಕ್ಷರು ಹೊರಗಡೆ ಬಂದು ನಿಮಗೆ ಬ್ರೀಫ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಏನು ಬ್ರೀಫ್ ಮಾಡಿದ್ದಾರೆ ಅದನ್ನು ನಾನು ಎಂಡಾಸ್ ಮಾಡ್ತಾ ಇದ್ದೀನಿ. ಆ ರಾಜ್ಯಾಧ್ಯಕ್ಷರು ಬ್ರೀಫ್ ಮಾಡಿದ್ದೆ ಅಲ್ಲಿ ಚರ್ಚೆಯಲ್ಲಿ ನಡೆದಿದೆ. ಇಷ್ಟು ದಿನಗಳ ಕಾಲ ಅರವಿಂದ್ ಲಿಂಬಾವಳಿ ದೂರ ಇದ್ರೆ ಇವತ್ತಿನ ಸಭೆಗೆ ಅವರು ಕೂಡ ಬಂದಿದ್ರು. ವಿಶೇಷ ಅಂತ ನೀವು ಮಾಧ್ಯಮದವರು ಇರೋ ಕಾರಣಕ್ಕೆ ಸ್ವಾಭಾವಿಕವಾಗಿ ಎಲ್ಲದರಲ್ಲೂ ಅನುಮಾನ ಹುಡುಕೋದು ನಿಮ್ಮ ಸವಾಲ. ಹಾಗಾಗಿ ನಾನು ನಿಮ್ಮ ಪ್ರಶ್ನೆಗೆ ನಾವು ಉತ್ತರಿಸೋಕೆ ಹೋಗಲ್ಲ. ತುಂಬ ವರ್ಷಗಳ ನಂತರ ಒಂದು ಬಿಜೆಪಿ ನಾಯಕರ ಸಭೆಗೆ ಅಂತ ಅವರು ಬಂದಿದ್ದಾರೆ ಸರ್, ಅದು ವಿಶೇಷತೆ. ಈಗೆಲ್ಲ ಆಗೋದಿಲ್ಲ, ಒಳ್ಳೇದೇ ಆಗುತ್ತೆ. ನಾನು ಯಾವ ಸ್ಥಾನಕ್ಕೂ ಆಕಾಂಕ್ಷಿಯಲ್ಲ. ಪಕ್ಷದ ನಿಷ್ಠಾವಂತ ಕಟ್ಟಾಳು ಕಾರ್ಯಕರ್ತ. ಕಾಂಗ್ರೆಸ್ಸು ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಭ್ರಷ್ಟಾಚಾರದ ಚರಮಸೀಮೆಗೆ ತಂದು ತಲುಪಿದೆ. ಈ ಭ್ರಷ್ಟ ಸರ್ಕಾರ ಬಹುಶಃ ರಾಜ್ಯದ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ. ಇಂಥ ಕೆಟ್ಟ ಸರ್ಕಾರ ನಾವು ನೋಡಿರಲಿಲ್ಲ ಅಂತೇಳಿ ಈ ಕೆಟ್ಟ ಸರ್ಕಾರ ತೊಲಗಬೇಕು ಅಷ್ಟೇ.